ನಾವು ಏನೋ ಅನ್ಕೊಂಡಿದ್ವಿ ಗುರುಗಳೇ, ನಿಜವಾಗ್ಲೂ ರಾಘವೇಂದ್ರ ಶ್ರೀಗಳು ದೈವಾಂಶ ಸಂಭೂತರು, ಪವಾಡ ಪುರುಷರು. ಅಳೋ ಮಗುನ ಸುಮ್ಮಿರ್ಸೋದು ಅಂದ್ರೆ ಕಷ್ಟ, ಇನ್ನು ಸೆತ್ ಮಗುನ ಬದುಕ್ಸೋದು ಅಂದ್ರೆ ಹುಡುಗಾಟ್ವೆ. ಮುಚ್ಚೋ ಬಾಯಿ. ಅವ್ರ ಹೊಗಳಿಕೆನ ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದೋಗಿದೆ. ಇದು ಪವಾಡವೂ ಅಲ್ಲ, ದೈವನೂ ಅಲ್ಲ, ಇದ್ರಲ್ಲೇನೋ ತಂತ್ರ ಇದೆ. ಸರಿಯಾಗಿ ಹೇಳಿದ್ರಿ. ನಮ್ಮ ಗುರುಗಳ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಗೋವಿಂದ. ಅವರು ತಂತ್ರ ಮಂತ್ರ ಇಂದ್ರಜಾಲ ವಿದ್ಯೆಯಲ್ಲಿ ಮಹಾಪ್ರವೀಣರು. ಕೊಂಡ್ಕೊಟ್ಟು ವಿದ್ಯೆ ಮಾಡೋದ್ರಲ್ಲಂತೂ ನಿಸ್ಸೀಮರು ಗೋವಿಂದ. ಅಂದ್ರೆ ಮಗು ಸತ್ತಿದ್ದು ಬದುಕಿದ್ದು ಎಲ್ಲ ಇಂದ್ರಜಾಲನ? ಇಂದ್ರಜಾಲನೂ ಅಲ್ಲ, ಅಗ್ನಿ ವಾಯು ವರುಣ ಜಾಲನೂ ಅಲ್ಲ. ಮೊದಲೇ ನಿಗದಿಯಾಗಿದ್ದ ಪೀತೂರಿ ಅಷ್ಟೇ. ಪಿತೂರಿನ? ಈಗ ಮಗು ಸತ್ತದ್ದನ್ನ ನೀವೇನಾದ್ರೂ ನೋಡಿದ್ರಾ? ಇಲ್ಲ. ನೋಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮಗು ಸತ್ತೇ ಇರ್ಲಿಲ್ಲ. ಹೌದಾ? ಹೌದು. ಮೊದಲೇ ದೇಸಾಯಿ ಅವ್ರಿಗೆ ಹೀಗೀಗೆ ಆಗಬೇಕು, ಮಗು ಸತ್ತಂತೆ ನಾಟಕ ಮಾಡಬೇಕು, ನಾವು ಅದನ್ನ ಬದುಕಿಸಿದ್ವು ಅಂತ ಬಂದಿರೋ ಜನಗಳಿಗೆಲ್ಲ ನಂಬಿಕೆ ಬರಬೇಕು. ಆ ನಂಬಿಕೆ ನಾಡಿಗೆಲ್ಲ ಪ್ರಚಾರ ಆಗಿ ನಾವು ಪವಾಡ ಪುರುಷರು ಅಂತ ಜನ ನಮ್ಮನ್ನ ಕೊಂಡಾಡಬೇಕು. ಇದೆಲ್ಲ ಮೊದಲೇ ನಿಗದಿಯಾಗಿತ್ತು, ಅದರಂತೆ ನಡೆದಿದೆ ಅಷ್ಟೇ ಗೋವಿಂದ. ಹೌದಾ? ಮೋಸ, ಮಹಾ ಮೋಸ. ನನಗೆ ಮೊದಲೇ ಅನುಮಾನ ಇತ್ತು, ಇವ್ರ ಪವಾಡದಲ್ಲಿ ಏನೋ ಕುತಂತ್ರ ಇದೆ ಅಂತ. ಇವ್ರನ್ನ ಸುಮ್ಮನೆ ಬಿಡಬಾರ್ದು, ಸತ್ಯನ ಹೊರಗೆ ಎಳೆದು ಇವ್ರ ಮರ್ಯಾದೆನ ಹರಾಜಾಕ್ಬೇಕು. ಹೌದು ಹೌದು. ಅವ್ರ ಮುಖವಾಡನ ಬಯಲಿಗೆ ಎಳೆದು ಈ ತಿರುಮಲಾಚಾರಿ ಯಾರು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಗೋವಿಂದ, ಇದನ್ನ ಸುಳ್ಳು ಅಂತ ದೃಢೀಕರಿಸೋಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಹೌದಲ್ವಾ? ಹಾ, ಜನರು ಅವ್ರನ್ನ ಪವಾಡ ಪುರುಷರು ಅಂತ ನಂಬಿಟ್ಟಿದ್ದಾರೆ. ಇವಾಗ ನೀವೇನಾದ್ರೂ ಹೋಗಿ ಇದನ್ನ ಸುಳ್ಳು ಅಂದ್ರೆ ತಿರುಮಲಾಚಾರ್ಯರಿಗೆ ತಿರುಗಬಿದ್ದು ಬದುಕುವುದು ಖಚಿತ. ಈಗ ಏನ್ ಮಾಡ್ಬೇಕು? ಮುಳ್ಳನ್ನ ಮುಳ್ಳಿನಿಂದಾನೇ ತೆಗಿಬೇಕು, ಮೋಸನ ಮೋಸದಿಂದಾನೇ ಹೊರಗಿಳಿಬೇಕು. ಅದೇ ಹೇಗ್ ಮಾಡೋದು? ನನ್ನ ಹತ್ರ ಒಂದು ಉಪಾಯ ಇದೆ. ಏನದು? ಇಲ್ಲಿ ನಿಮ್ಮ ಎಡಗಿವಿ ಕೊಡಿ. ತಾವೆಲ್ಲ ಸಾಕಷ್ಟು ಸಮಯದಿಂದ ಇಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದೀರಿ. ಆದರೆ ಯಾರು ಅತಿ ಹೆಚ್ಚು ಶ್ರದ್ಧೆಯಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಂಡಿದ್ದೀರಿ ಎಂದು ನಮಗೆ ತಿಳಿಯಬೇಕು, ಅಲ್ಲವೇ? ಆಗ್ಬೋದು ಗುರುಗಳೇ, ನಾನು ತುಂಬಾ ಬುದ್ಧಿವಂತ ಇದ್ದೀನಿ. ಯಾರು ಎಷ್ಟು ಬುದ್ಧಿವಂತರು ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ನಿಮಗೊಂದು ಪರೀಕ್ಷೆ ಕೊಡ್ತೀನಿ. ಪರೀಕ್ಷೆಗೆ ನಾವು ಸಿದ್ಧರಾಗಿದ್ದೇವೆ. ಯಾವ ಸೂಕ್ತಿ ಹೇಳಬೇಕು ಹೇಳಿ, ನಾವು ಹೇಳ್ತೀವಿ. ಆಯ್ತು. ಎಲ್ಲರಿಗೂ ಕೊಡಪ್ಪ. ಗುರುಗಳೇ, ನೀವು ನಮ್ಮನ್ನ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ತಿನ್ನಕ್ಕೆ ಬಾಳೆಹಣ್ಣು ಕೊಟ್ಟಿದ್ದೀರಾ? ಆತುರ ಬೇಡ. ನಾನು ನೀವೆಲ್ಲರೂ ಬಾಳೆಹಣ್ಣು ತಿನ್ನಲಿ ಅಂತಾನೆ ಕೊಟ್ಟಿದ್ದು. ಆದರೆ ಒಂದು ನಿಬಂಧನೆ ಇದೆ. ಏನ್ ನಿಬಂಧನೆ ಗುರುಗಳೇ? ತಾವೆಲ್ಲರೂ ಈ ಬಾಳೆಹಣ್ಣನ್ನ ದೇವರು ಇಲ್ಲದೇ ಇರೋ ಜಾಗದಲ್ಲಿ ಹೋಗಿ ತಿನ್ನಬೇಕು. ಓ, ತಿಂತೀವಿ ಗುರುಗಳೇ. ದೇವ್ರಲ್ಲಿ ಜಾಗ ತಾನೆ, ಆಗ್ಬೋದು ಗುರುಗಳೇ. ತಾವ್ ಹೇಳಿದ ಹಾಗೆ ದೇವ್ರು ಇಲ್ದೇ ಇರೋ ಸ್ಥಳ ಹುಡುಕಿ ಅಲ್ಲೇ ತಿಂತೇವೆ. ಸರಿ, ಎಲ್ಲರೂ ಹೊರಡಿ. ಆದ್ರೆ ನಮ್ಮನ್ನ ಪರೀಕ್ಷೆ ಮಾಡೋದಿಲ್ವಾ? ಇದೇ ಪರೀಕ್ಷೆನಪ್ಪ. ಅಂದ್ರೆ
ಹೇಳ್ತೀನಿ. ಪರೀಕ್ಷೆನ ಆ ನಂತರ ಮಾಡೋಣ. ಮೊದಲು ನೀವೆಲ್ಲರೂ ಹೋಗಿ ಬಾಳೆಹಣ್ಣನ್ನು ತಿಂದುಕೊಂಡು ಬನ್ನಿ. ಹಾಂ? ಆಗಲಿ ಗುರುಗಳೇ. ಅಣ್ಣ, ನಿಮ್ಮ ಥರ ನಮ್ಮೂರಲ್ಲಿ ಬೇರೆ ಯಾರೂ ಇಲ್ಲ. ಏನು ಗಾಂಭೀರ್ಯ, ಧೈರ್ಯ, ಸಾಹಸ, ಆಹಾ, ಬೇರೆ ಯಾರೂ ಇಲ್ಲ ಅಂತೀನಿ. ಲೇ ಜಾಸ್ತಿ ಹೊಗಳ್ಬೇಡ. ಜನರ ದೃಷ್ಟಿಗೆ ಬಂಡೆ ಕಲ್ಲೇ ಸಿಡಿದೋಯ್ತದಂತೆ. ಜನರ ಕಣ್ಣು ಸರಿಯಿಲ್ಲ, ಸುಮ್ಕಿರೋ. ಹಂಗಲ್ಲಣ್ಣ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ನೀವು, ಎಷ್ಟು ಜನಕ್ಕೆ ಆಧಾರ ಆಗಿದ್ದೀರಿ. ನೀವು ನಮಗೆ ಮಾತ್ರ ಯಜಮಾನ ಅಲ್ಲ, ನೀವು ಎಲ್ರಿಗೂ ಯಜಮಾನ. ನಿಮ್ಮಂಥವ್ರು 100 ವರ್ಷ ಚೆನ್ನಾಗಿರಬೇಕು. ನೀವು ಬಂಗಾರ ಹಾಕೊಂಡ್ರೆ ಬಂಗಾರದಿಂದ ನಿಮ್ಮ ಅಂದ ಹೆಚ್ಚಾಗಲ್ಲ, ನಿಮ್ಮಿಂದ ಬಂಗಾರಕ್ಕೆ ಒಂದು ಮೆರುಗು ಬರುತ್ತೆ. ಅಂತ ಬಂಗಾರದ ಮನುಷ್ಯ ನೀವು.